3 ವರ್ಷಗಳ ಬಳಿಕ ಮತ್ತೆ ಕೊರೋನಾ ಕಾಟ ಶುರುವಾಗಿದೆ ರಾಜ್ಯಕ್ಕೆ. ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಈಗಾಗಲೇ ಎಸಿ ಬಸ್ಗಳಲ್ಲಿ ಮಾಸ್ಕ್ ಅನ್ನು ಕಡ್ಡಾಯ ಕೂಡ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಬೆನ್ನಲ್ಲೇ ಬಿಎಂಆರ್ಸಿಎಲ್ ನಮ್ಮ ಮೆಟ್ರೋದಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದೆ. ಏನದು ಮನವಿ ಮತ್ತು ಯಾಕಾಗಿ ಬನ್ನಿ ನೋಡ್ಕೊಂಡು ಬರೋಣ. ಕೊರೋನಾ ಭೀತಿ, ಪ್ರಯಾಣಿಕರು ಮಾಸ್ಕ್ ಧರಿಸಿದ್ರೆ ಸೂಕ್ತ. ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಸಲಹೆ. ಕೋವಿಡ್ ಭೀತಿ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಅಲರ್ಟ್. ಮತ್ತೆ ಕೊರೋನಾ ಸದ್ದಿಲ್ಲದೆ ಏರಿಕೆ ಕಾಣ್ತಿದೆ. ಸೈಲೆಂಟ್ ಆಗಿಯೇ ಭೀತಿ ಹುಟ್ಟಿಸುತ್ತಿರೋ ಕೋವಿಡ್ ಬಗ್ಗೆ ಸದ್ಯ ಬಿಎಂಆರ್ಸಿಎಲ್ ಕೂಡ ಅಲರ್ಟ್ ಆಗಿದೆ. ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ತನ್ನ ಪ್ರಯಾಣಿಕರ ಆರೋಗ್ಯ ದೃಷ್ಟಿಯಿಂದ ಬಿಎಂಆರ್ಸಿಎಲ್ ಕೂಡ ತನ್ನ ಪ್ರಯಾಣಿಕರಿಗೆ ಮಾಸ್ಕ್ ಧರಿಸುವಂತೆ ಮನವಿ ಮಾಡಿದೆ. ಹೌದು, ಬೆಂಗಳೂರಿನ ಸಂಚಾರಿ ನಾಡಿ ನಮ್ಮ ಮೆಟ್ರೋದಲ್ಲಿ ನಿತ್ಯ ಲಕ್ಷ ಸಂಖ್ಯೆಯಲ್ಲಿ ಪ್ರಯಾಣಿಕರು ಸಂಚಾರ ಮಾಡ್ತಾರೆ. ಸದ್ಯ ಕೋವಿಡ್ ಭೀತಿ ಇರುವ ಕಾರಣ ಮೆಟ್ರೋ ಕೂಡ ಒಂದು ರೀತಿಯ ಹಾಟ್ಸ್ಪಾಟ್. ಎಲ್ಲಾ ರೈಲುಗಳು ಎಸಿ ಕೋಚ್ ಆಗಿರುವ ಕಾರಣ ಜನರಿಗೂ ಕೂಡ ಕೊಂಚ ಭಯ ಇದೆ. ಅದೇ ಕಾರಣಕ್ಕೆ ಈಗಾಗಲೇ ಹಲವರು ಮಾಸ್ಕ್ ಧರಿಸಿಯೇ ಪ್ರಯಾಣ ಮಾಡ್ತಿದ್ದಾರೆ. ಇದರ ಮಧ್ಯೆ ಇನ್ನೂ ಅನೇಕರು, ವಿಶೇಷವಾಗಿ ಗರ್ಭಿಣಿಯರು, ಹಿರಿಯರು, ಆರೋಗ್ಯ ಸಮಸ್ಯೆ ಇರುವವರು ಎಂದಿನಂತೆ ಸಾಮಾನ್ಯವಾಗಿ ಸಂಚಾರ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಸದ್ಯ ಬಿಎಂಆರ್ಸಿಎಲ್ ಜನರಿಗೆ ಮಾಸ್ಕ್ ಧರಿಸಿ ಸಂಚಾರ ಮಾಡಿದ್ರೆ ಸೂಕ್ತ ಅನ್ನೋ ಸಲಹೆ ನೀಡಿದೆ. ಇವಾಗ ಕೋವಿಡ್ ಕೂಡ ಈ ಥರ ಕೇಸ್ಗಳು ಕಂಡುಹಿಡಿತಾ ಇದ್ದೀವಿ ಅಂತಲೂ ಬರ್ತಾ ಇದೆ ಎಲ್ಲ ಕಡೆ. ಹಾಗಾಗಿ ಇವಾಗ ಮಳೆಗಾಲ ಕೂಡ ಇದೆ, ಪ್ಲಸ್ ಈ ಥರ ಚಾನ್ಸಸ್ ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಆಗೋದು ಜಾಸ್ತಿ ಇರುತ್ತೆ. ಹಾಗಾಗಿ ಸದ್ಯದಲ್ಲೇ ಹುಷಾರಿಲ್ಲ ಅಂದರೆ ಅವರೂ ಕೂಡ ಒಂದು ಮಾಸ್ಕ್ ಹಾಕ್ಕೊಂಡು ಬಂದರೆ ಬೇರೆಯವ್ರಿಗೆ ಅದರಿಂದ ಸೋಂಕು ತಗಲ್ದಂಗೆ ಎಚ್ಚರಿಕೆ ವಹಿಸ್ಬೋದು. ನಿಮ್ಮ ಸುರಕ್ಷತೆ ಅಲ್ಲದೆ ನಮ್ಮ ಕೋ ಪ್ಯಾಸೆಂಜರ್ ಸುರಕ್ಷತೆಗೂ ಈ ಮಾಸ್ಕ್ ಯೂಸ್ ಮಾಡಿ ಅನ್ನೋದಕ್ಕೆ ನಾನು ಕೇಳ್ಕೊಬೋದು. ಸದ್ಯ ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣದಲ್ಲೇ ಇದೆ. ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಆದ್ರೆ ಸರ್ಕಾರ ನಿಯಮಗಳನ್ನ ಜಾರಿ ಮಾಡಿದ್ರೆ ಕೂಡಲೇ ಅದಕ್ಕೆ ಬೇಕಾದಂತ ನಿಯಮಗಳನ್ನ ರೂಪಿಸಲು ಬಿಎಂಆರ್ಸಿಎಲ್ ಕೂಡ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದೆ. ಸರ್ಕಾರ ದಿಢೀರ್ ನಿಯಮಗಳನ್ನ ಜಾರಿ ತಂದಲ್ಲಿ ಸಮಯ ವ್ಯರ್ಥ ಆಗದಂತೆ ಕೂಡಲೇ ನಿಯಮ ರೂಪಿಸಬೇಕು ಅನ್ನೋ ಕಾರಣಕ್ಕೆ ತಯಾರಿ ನಡೆಸಿದೆ. ಸದ್ಯದಲ್ಲಿ ಯಾರಿಗೂ ನಾವು ಮ್ಯಾಂಡೇಟರಿ ಅಂತ ಏನು ಮಾಡಿಲ್ಲ, ಬಟ್ ಗೌರ್ಮೆಂಟ್ ಆರ್ಡರ್ ಪ್ರಕಾರ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ನಾವು ನಮ್ಮಲ್ಲಿರೋದು ಏನು ಕೋವಿಡ್ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋದು ಒಂದಿರುತ್ತೆ, ಪ್ಲಸ್ ಜನರಿಗೆ ಮಾಸ್ಕ್ ಹಾಕೋದು ಕಂಪಲ್ಸರಿ ಮಾಡ್ತೀವಿ. ಸೊ ಇವಾಗ ಗೌರ್ಮೆಂಟ್ ಇಂದ ನಿರ್ದೇಶನ ಇಲ್ಲ, ಎಲ್ಲ ಮಾಸ್ಕ್ ಹಾಕೊಂಡು ಓಡಾಡಬೇಕು ಅಂದ್ರೆ ಅವಾಗ ನಾವು ಕಂಪಲ್ಸರಿ ಮಾಡಬೇಕು. ಒಟ್ಟಾರೆ ಬಿಎಂಆರ್ಸಿಎಲ್ ಸರ್ಕಾರ ಯಾವುದೇ ನಿಯಮ ಜಾರಿಗೆ ತಂದರೂ ಪ್ರಯಾಣಿಕರ ಹಿತದೃಷ್ಟಿಯಿಂದ ಪ್ರಯಾಣಿಕರಿಗೆ ಸಲಹೆ ನೀಡುವ ಮೂಲಕ ಜವಾಬ್ದಾರಿ ಮೆರೆದಿದೆ. ಸದ್ಯ ಪ್ರಯಾಣಿಕರು ಕೂಡ ಈ ಬಗ್ಗೆ ಗಮನ ಹರಿಸಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.